ಈಗ UB ಬಣಕಾರ್ ಅವರು ಸಚಿವರಾದಂತ ಬರಗಾಲದಲ್ಲಿ ಅಧ್ಯಕ್ಷರ ಮುಖಾಂತರ ಅಭಿನಂದನೆಯನ್ನ ಸಲ್ಲಿಸ್ತಾರೆ. ನಮಸ್ಕಾರ. ಸನ್ಮಾನ್ಯ ಸಭಾಧ್ಯಕ್ಷರೇ, ನಿಯಮ 69ರ ಕೆಳಗೆ ಸಾರ್ವಜನಿಕ ಮಹತ್ವದ ಚರ್ಚೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಬರದ ಪರಿಸ್ಥಿತಿಯ ಬಗ್ಗೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ತಮಗೆ ನಾನು ಧನ್ಯವಾದಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೇನೆ. ಈ ವರ್ಷ ರಾಜ್ಯದಲ್ಲಿ ಮುಂಗಾರು ಮಳೆ ತೀವ್ರವಾಗಿ ಕೊರತೆಯಾಗಿರುವುದರಿಂದ ಎಲ್ಲ ಜಿಲ್ಲೆಗಳಲ್ಲೂ ಸಹ ನಾವು ಬರದ ಕಡೆ ಸಾಗ್ತಾ ಇರುವಂತಹ ವಾತಾವರಣ ಇವತ್ತು ನೋಡ್ತಾ ಇದ್ದೇವೆ. ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ನಂತರ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಬರದ ಪರಿಸ್ಥಿತಿಯನ್ನು ಅರಿಯುವಂಥ ಸಮಯದಲ್ಲಿ ಉಸ್ತುವಾರಿ ಸಚಿವರನ್ನು ನೇಮಿಸಿ ಕಳಿಸಿದಂಥ ಸಂದರ್ಭದಲ್ಲಿ ಲೋಕೋಪಯೋಗಿ ಸಚಿವರಾದಂತಹ ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಹಾವೇರಿ ಜಿಲ್ಲೆಗೆ ಆಗಮಿಸಿ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳ ಪರಿಸ್ಥಿತಿಯನ್ನು ನೋಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತ ಒಂದು ಕಾರ್ಯವನ್ನು ಸಹ ಅವರು ಮಾಡಿ ಮೊನ್ನೆ ತಾನೇ ನೂತನ ಸಚಿವ ಸಂಪುಟ ವಿಸ್ತರಣೆ ನಮ್ಮ ಹಾವೇರಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂತಹ ರುದ್ರಪ್ಪ ಲಮಾಣಿ ಅವರು ಎಲ್ಲ ತಾಲೂಕುಗಳಿಗೆ ಭೇಟಿ ಕೊಟ್ಟು ಅಲ್ಲಿರುವಂತಹ ವಾತಾವರಣವನ್ನು ನೋಡಿ ಸರ್ಕಾರಕ್ಕೆ ವರದಿ ಸಲ್ಲಿಸುವಂತ ಮಾಡಿದರೆ ಅಧ್ಯಕ್ಷರೇ, ಯಾವ ರೀತಿ ಇದೆ ಅಂದ್ರೆ ಪ್ರಾರಂಭದಲ್ಲಿ ನಾವು ಮಳೆಯ ಕೊರತೆಯನ್ನು ಅನುಭವಿಸಿದ್ವಿ. ತದನಂತರ ಬಿತ್ತಿಗೆ ಪ್ರಾರಂಭವಾದ ನಂತರ ಮೊದಲ ಬಾರಿಗೆ ಬಿತ್ತಿದಂತಹ ಬಹಳಷ್ಟು ರೈತರಿಗೆ ತಮ್ಮ ಬೆಳೆ ಬೆಳೆಯಲಿಕ್ಕೆ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಎರಡನೇ ಬಾರಿ ಬಿತ್ತಿರುವಂಥ ಸಂದರ್ಭ ನಮ್ಮ ರೈತರಿಗೆ ಇವತ್ತು ಬಂದಂತ ನೋಡಿದ್ದೇವೆ. ಬಹುಶಃ ನಮ್ಮ ಕ್ಷೇತ್ರದಲ್ಲಿ ಬಿದ್ದಿರುವಂತಹ ಮಳೆಯ ಪ್ರಮಾಣವನ್ನು ನಾವು ಗಮನ ಹರಿಸಿದಾಗ 50%ಕ್ಕಿಂತ ಹೆಚ್ಚಿಗೆ ಮಳೆಯ ಕೊರತೆಯನ್ನು ಇವತ್ತು ನಾವು ಕಾಣ್ತಾ ಇದ್ದೇವೆ. ಬಹುಶಃ ಇವತ್ತಿನ ದಿವಸ ಜೋಳದ ಬೆಳೆ ಬಹುಶಃ ಇವತ್ತು ನಮ್ಮ ಹಸಿರಾಗಿ ಕಾಣ್ತಾ ಇದ್ದೇವೆ. ಚರ್ಚೆ ಮಾಡಿ ಮತ್ತೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಕಾಣ್ತಾ ಇದ್ದೇವೆ. ಸುಮಾರು 40ರಿಂದ 45% ಇಳುವರಿ ಬರ್ತದೆ ಅಂತ ಲೆಕ್ಕವನ್ನು ತೆಗೆದರೂ ಸಹ ಈ ವಾರದಲ್ಲಿ ಮತ್ತೆ ಮಳೆ ಇವತ್ತು ನಮ್ಮಿಂದ ದೂರ ಆಗಿ ಈಗ ಬರ್ತಾ ಇರುವಂತಹ ಬೆಳೆಗಳು ಸಹ ಇವತ್ತು ಕಂಟಕವಾಗಿದ್ದನ್ನು ಇವತ್ತು ನಾವು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಒಂದು ಕಡೆ ಬೆಳೆದಂತ ಬೆಳೆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಸರ್ಕಾರ ರೈತರ ನೆರವಿಗೆ ತಾರಿಸುವಂತಹ ಕೆಲಸವನ್ನು ಮಾಡಿ ಈ ಸಂದರ್ಭದಲ್ಲಿ ಹೇಳಿ ಕುಡಿಯುವ ನೀರಿನ ಸಮಸ್ಯೆ ಬಹುಶಃ ಹಿರೇಕೆರೆ ಕ್ಷೇತ್ರದಲ್ಲಿ ಸುಮಾರು 40ಕ್ಕಿಂತ ಹೆಚ್ಚಿನ ಗ್ರಾಮಗಳಲ್ಲಿ ಇವತ್ತು ಕುಡಿಯುವ ನೀರನ್ನು ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸುಮಾರು 75 ಲಕ್ಷ ಹಣವನ್ನು ಕೊಡುವ ಜೊತೆಗೆ ಮತ್ತೆ 1 ಕೋಟಿ ರೂಪಾಯಿಗಳನ್ನು ನೆರವನ್ನು ಕುಡಿಯುವ ನೀರಿಗೆ ಇವತ್ತು ಘೋಷಣೆಯನ್ನು ಮಾಡಿದ್ದಾರೆ. ಬಹುಶಃ ಈ ಸಂದರ್ಭದಲ್ಲಿ ಹೊಳೆಗಳಲ್ಲಿ ನೀರಿನ ಪ್ರಮಾಣ ಸಹ ಇವತ್ತು ಬಹಳಷ್ಟು ಕುಂಠಿತವಾಗಿದೆ. ಇವತ್ತು ಮೊದಲಿಗೆ ಹೊಳೆಗಳಲ್ಲಿ ನೀರಿನ ಪ್ರಮಾಣ ಬರಲಿದ್ದರಿಂದ ಏತ ನೀರಾವರಿ ಕೆರೆಗಳನ್ನು ತುಂಬಿಸುವಂಥ ಯೋಜನೆ ಪ್ರಾರಂಭ ಆಗಿರಲಿಲ್ಲ. ಆದರೆ ಇವತ್ತು ಪ್ರಾರಂಭ ಆದ ನಂತರ ಮತ್ತೆ ಮಳೆಯ ಕೊರತೆಯಿಂದ ಇವತ್ತು ಸುಣ್ಣಿ ಏತ ನೀರಾವರಿ ಯೋಜನೆ ಕಳೆದ 2 ದಿವಸಗಳಿಂದ ಇವತ್ತು ಬಂದಾಗಿದೆ. ಅದೇ ರೀತಿ ಇವತ್ತು ವರ್ಧಾ ನದಿಯೂ ಸಹ ನೀರಿನ ಮಟ್ಟ ಇದರಿಂದ ಅಲ್ಲಿಯ ಏತ ನೀರಾವರಿ ಯೋಜನೆಗಳು ಸಹ ಬಂದಾಗುವಂಥ ಸಂದರ್ಭ ಇದೆ. ಈ ರೀತಿ ಇರುವಂಥ ಸಂದರ್ಭದಲ್ಲಿ ಸರ್ಕಾರ ನೆರವಿಗೆ ಆಗಮಿಸಬೇಕಾಗಿದೆ. ಆ ಕಾರಣದಿಂದ ಕುಡಿಯುವ ನೀರಿನ ಸಮಸ್ಯೆಯನ್ನು ಅತ್ಯಂತ ತೀವ್ರವಾಗಿ ಬಗೆಹರಿಸುವಂಥ ದಿಕ್ಕಿನಲ್ಲಿ ನಮ್ಮ ಸರ್ಕಾರದ ಪ್ರಯತ್ನ ಇವತ್ತು ನಡೆದಿರುವಂಥ ಸಂದರ್ಭದಲ್ಲಿ ಇವತ್ತು ಬರಗಾಲ ಅಂತ ಘೋಷಣೆ ಮಾಡಲಿಕ್ಕೆ ಇವತ್ತು ವಿರೋಧ ಪಕ್ಷದವರು ಕೇಳ್ತಾ ಇದ್ದಾರೆ. ಬಹುಶಃ ಅವರು ಸಹ ಆಡಳಿತವನ್ನು ಈ ಹಿಂದೆ ಮಾಡಿದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ ಯಾವ ಬರದ ಚರ್ಚೆ ಆಗಲೇ ಅಲ್ಲಿ ಡಾಟ್ ಅಂತ ಡಿಕ್ಲೇರ್ ಮಾಡ್ದಾರನೆ ಬರ ಇದ್ರೆ ಡಿಕ್ಲೇರ್ ಮಾಡ್ತಾರ. ನಿಮಗೆ ಗೌರವ ಇದ್ರೆ ಮೊದಲು ಬರದ ಬಗ್ಗೆ ಚರ್ಚೆ ಮಾಡಿ, ಆತ್ಮಸಾಕ್ಷಿ ಇದ್ರೆ ಬರದ ಬಗ್ಗೆ ಚರ್ಚೆ ಮಾಡಿ, ಆಮೇಲೆ ನಾಗೇಂದ್ರ ರಾಜೀನಾಮೆ ಕೊಡೋದು ಎಲ್ಲ ಆಗುತ್ತೆ. ಇವಾಗ ಬರೀ ರಾಜಕೀಯಕ್ಕೆ ದೊಂಬರಾಟ ಮಾಡಿ ಸ್ವಲ್ಪ ಗೌರವದಿಂದ ನಡ್ಕೊಳ್ಳಿ. ಎಲ್ಲ ನಾವು ಕಿರಿ ಬಂದಲ್ವಾ ಜಿಲ್ಲೆನಲ್ಲೆಲ್ಲ ಬರ ಡಿಕ್ಲೇರ್ ಮಾಡ್ಬೇಕು ಅಂತ ಇಲ್ಲಿ ಚರ್ಚೆ ಆಗಲೇ ಬರ ಪರಿಸ್ಥಿತಿ ಡಿಕ್ಲೇರ್ ಮಾಡ್ತಾರೆ. ಬರ ಯಾರು ಡಿಕ್ಲೇರ್ ಮಾಡೋದು? ಈ ದೊಂಬರಾಟ ಯಾಕೆ ಈ ಕರ್ನಾಟಕ ರಾಜ್ಯ ಜನ ಹಾಳು ಮಾಡ್ತಾ ಇದ್ದೀರಿ? ಯಾಕೆ ಇಷ್ಟೊಂದು ಸಾವಿರ ಕೋಟಿ ಖರ್ಚು ಮಾಡಿ ವಿಧಾನಸಭೆ ನಡೆಸಿ ಹಾಳು ಮಾಡ್ತಾ ಇದ್ದೀರಿ? ಹೋಗಿ ಅದಕ್ಕೆ ಹೊರಗಡೆ ಸ್ಟ್ರೈಕ್ ಮಾಡಿ, ರಾಜ್ಯಪಾಲ ಸ್ಟ್ರೈಕ್ ಮಾಡಿ ಹೊರಗಡೆ ಇಲ್ಲಾಕೆ ಸಭೆ ಮಾಡ್ತಾರೆ. ಸ್ವಲ್ಪ ಆತ್ಮಸಾಕ್ಷಿ ಬೇಕು. ಹಾಳು ಮಾಡಬಾರ್ದು ಹಿಂಗೆ.
ಅಧ್ಯಕ್ಷೆ ಗೌರವದಿಂದ ನಡ್ಕೊಳ್ಳಿ. ನೀನೇ ಬಂದಿದ್ದಲ್ಲಪ್ಪ ಪರಂಪರೆ ಅಲ್ಲಿ 60,000 ಹೆಕ್ಟೇರ್ ಬಿಳಿ ನುಸಿ ಬಂದು ಮೆಕ್ಕೆಜೋಳ ಹೋಗಿದೆ. ಯಾರು ಕೇಳರು ನೀವೆಲ್ಲಿ ಸ್ವಾತಂತ್ರ್ಯ ಮಾತಾಡೋದಂತೆ ಇದು ಸಭೆಯನ್ನ 15 ನಿಮಿಷ ಮುಂದೂಡಿ ನಾಟಕ ಡಂಬ್ರಾಟಾಡಿ ಮತ್ತೆ 4:40 ಒಂದ್ ದಿವಸ ಏನೋ ಆಗುತ್ತೆ ಏನೋ ವಾರಗಟ್ಟನ